ಹೇಳ್ತಾರ 5 ಗ್ಯಾರಂಟಿಗಳಿಂದ ಹೆಣ್ಣು ಮಕ್ಕಳು ದಾರಿ ತಪ್ಪಿದಾರ. ಹೆಣ್ಮಕ್ಳು ದಾರಿ ತಪ್ಪಕ್ಕೆ ಆಗೋದೂ ಇಲ್ಲ ರೀ. ಯಾಕಂದರೆ ಹೆಣ್ಮಕ್ಳಿಗೆ ಎಲ್ಲ ಅರ್ಥ ಆಗ್ತೈತ್ರಿ. ಈಗ 2,000 ರೂಪಾಯಿ ಕೊಡೋದ್ರಿಂದ ನಮ್ಮ ಮಕ್ಕಳಿಗೆ ಅನುಕೂಲ ಆಗ್ತಾಯಿದೆ. ಮತ್ತು ಶಕ್ತಿ ಯೋಜನೆ ಅದನ್ನು ಮಾಡ್ಯಾರ, ಬಸ್ಸಿಂದು, ವಿದ್ಯುತ್ತು, ಅದರಿಂದ ನಮ್ಗೆ ಎಲ್ಲ ರೀತಿಯಿಂದ ನಮಗೆ ಸೌಕರ್ಯ ಆಗ್ತಿದೆ. ಅವರು ಮಾಡಿಲ್ಲ ಅಂತಂದು ಇನ್ನೊಬ್ರು ಮಾಡ್ತಾರಂತಂದು ಕಾಲು ಎಳಿಬಾರ್ದು ಅಂತ ನಾನು ಹೇಳ್ತೇನೆ ರೀ. ಇದರಿಂದ ಅನುಕೂಲ ಆಗೈತೆ ನಿಮ್ಗೆ? ನಮ್ಗೆ ಅನುಕೂಲ ಆಗಿದೆ ರೀ. ಆಗ ಗೃಹ ಉಪಯೋಗ ಬಳಕೆಗಳನ್ನು ಕೆಲವು ಜನ ಅಷ್ಟೇ ತೊಗೋಬೋದಂತ ಇತ್ತು. ಆದರೆ ಈಗ ಅದೇ 2,000 ರೂಪಾಯಿ ಜಮಾ ಇಟ್ಟು ಗೃಹ ಬಳಕೆಯನ್ನು ತಗೋತಾ ಇದ್ದಾರೆ. ಆದರೂ ಎಲ್ಲರಿಗೂ ಉಪಯೋಗ ಆಗಿದೆ. ಇದರಿಂದ ಯಾರಿಗಂತಂದು ಉಪಯೋಗ ಆಗಿಲ್ಲ ಅಂತ ಹೇಳಂಗಿಲ್ಲ. ಆದ ಕಾರಣ ಕುಮಾರಸ್ವಾಮಿ ಅವರು ನಮ್ಮ ಹೆಣ್ಮಕ್ಳರ ಪರವಾಗಿ ಅವರು ಕ್ಷಮೆ ಕೇಳಬೇಕಂತಂದ ನಾನು ಹೇಳ್ತೇನೆ. ನಿಮ್ಮ ಹೆಸರು? ಭಾವನಾ ಬಿಳಾರ್. ಈ ಗ್ಯಾರಂಟಿಯಿಂದ ಹಳ್ಳಿ ಹೆಣ್ಮಕ್ಳು ದಾರಿ ತಪ್ಪಿದಾರ ಅಂತ ಕುಮಾರಸ್ವಾಮಿ ಅವ್ರಿಗೆ ನಾ ಈ ಸಂದರ್ಭದೊಳಗೆ ಒಂದು ಮಾತು ಕೇಳ್ತೇನೆ. ಅವ್ರ ಪಕ್ಷದ ಗುರುತು ಏನಿದೆ ರೀ? ಏನೈತಿ? ತೆನೆ ಹೊತ್ತ ಮಹಿಳೆ. ಹೌದಾ? ನೀವು ಮಹಿಳೆಯರಿಗಾಗಿ ಏನು ಮಾಡಿರಿ? ಮಹಿಳೆಯರಿಗಾಗಿ ನೀವು ಏನು ಮಾಡಿರಿ ಅಂತ ಕೇಳ್ತೀವಿ. ಕರೋನಾ ಟೈಮಲ್ಲಿ 10 ರೂಪಾಯಿ 20 ರೂಪಾಯಿ ಬಡ್ಡಿ ಸಾಲ ತೊಗೊಂಡು ಜನ 4 ವರ್ಷ 5 ವರ್ಷ ಆಯಿತು ಆ ಸಾಲದಾಗ ಕೊಳೆಯಾಕತ್ತಿದ್ರು. ನಮ್ಮ ಪಕ್ಷದವರು ಈ ಒಂದು ಯೋಜನೆನ ತಂದು ದಿನನಿತ್ಯ ಹೊಟ್ಟೆ ತುಂಬಿಸುವಂಥ ಕೆಲಸನಾದರೂ ಮಾಡ್ಯಾರ. ನೀವು ಅದು ಮಾಡಿಲ್ಲ, ಅಲ್ಲಿ ಕುತ್ಕೊಂಡು ಹಾಳಾಗ್ತಾರೆ ಜನ ಅಂತ ಹೇಳ್ತಿರಲ್ಲ, ಇದು ಸರಿಯಲ್ಲ ಅಂತ ಈ ಸಂದರ್ಭದೊಳಗೆ ಹೇಳ್ತೀನಿ. ದಾರಿ ತಪ್ತಾರ್ರಿ ಅವರು. ತಪ್ಪ ಮಾತಾಡ್ತಾ ಇದ್ದಾರೆ ಅವರು. ನೀವೇನು ಮಾಡಿರಿ? ನಿಮ್ಮ ಕಡೆ ಮಾಡೋಕ್ಕಾಗಿಲ್ಲ, ಬೇರೆದವ್ರು ಮಾಡ್ಯಾರ, ಸಂತೋಷ ಪಡ್ರಿ. ಈ ಥರ ಮಾತಾಡಿ ಅವಹೇಳನಕಾರಿಯಾಗಿ ಮಾತಾಡಿ ನೀವು ಹೆಣ್ಮಕ್ಳ ಬಗ್ಗೆ ಈ ರೀತಿ ಮಾತಾಡಬೇಡ್ರಿ ಅಂತ ಹೇಳ್ತೀನಿ. ತಾವು ಬಹಿರಂಗವಾಗಿ ಕ್ಷಮೆ ಯಾಚಿಸ್ಬೇಕಂತ ಈ ಸಂದರ್ಭದೊಳಗೆ ಕೇಳ್ತೀನಿ. ನಾನು ಅಕ್ಕಮ್ಮ ಕಂಬಳಿ. ಆಗೈತ್ರಿ, ಲಾಭನ ಆಗೈತಿ, ಕೆಟ್ಟದಂತೂ ಆಗಿಲ್ಲ. ಅವ್ರಿಗೆ ಮಾತಾಡೋಕ್ಕೆ ಕೆಲಸ ಇಲ್ಲ ಅಂತೇಳಿ ಅವ್ರು ವ್ಯಂಗ್ಯ ಮಾಡಿ ಮಾತಾಡಕತ್ತಾರ. ಅವ್ರಿಗೆ ಉದ್ಯೋಗ ಇಲ್ಲಾರ್ದ ಅದನ್ನೊಂದು ಮಾತಾಡಿ ಅವ್ರು ಇದನ್ನ ಬಹಿರಂಗ ಎಬ್ಸಕತ್ತಾರ ಅಂತ ಹೇಳಿ ನಾನು ಅನ್ಕೋತೇನೆ ರೀ. ಕುಮಾರಸ್ವಾಮಿ ಮಾತಾಡಿ ಸರಿನಾ? ಹಿಂಗೆ ತಪ್ಪು ರೀ, ತಪ್ಪು ಅವ್ರು ಕ್ಷಮೆ ಕೇಳ್ಬೇಕು. ಅವ್ರು 2,000 ರೂಪಾಯಿ ಕೊಟ್ಟಿದ್ದ ಅದರಿಂದ ಎಷ್ಟು ಉಪಯೋಗ ಆಗ್ತೈತೆ ಅನ್ನೋದು ಅವ್ರಿಗೆ ಏನು ಗೊತ್ತೈತ್ರಿ? ಅದ್ರ ಬಗ್ಗೆ ಬೆಲೆನೇ ಗೊತ್ತಿಲ್ಲ. ಅವ್ರಿಗೆ ಬೆಲೆ ಗೊತ್ತಿಲ್ಲಾರ್ದ ಅವ್ರು ಮಾತಾಡಕತ್ತಾರ ಅಂತ ಹೇಳಿ ಅಂತೀನಿ ನಾನು. ಹೆಣ್ಮಕ್ಳ ಬಗ್ಗೆ ಕೀಳು ಮಟ್ಟಕ್ಕೆ ಮಾತಾಡ್ತಾರಲ್ಲ, ಅದು ತಪ್ಪು ತಪ್ಪದು. ಕ್ಷಮೆ ಕೇಳಬೇಕು. ಕ್ಷಮೆ ಕೇಳಿಲ್ಲ ಅಂದ್ರೆ ನಡೆಯಂಗನೇ ಇಲ್ಲ ರೀ. ನಿಮ್ಮ ಹೆಸರಮ್ಮ? ರುಕ್ಮಿಣಿ ಗಂಜಿ ಅಂತ ಹೇಳಿ. ಏನು ಮಾಡ್ತೀಯ? 2,000 ರೂಪಾಯಿ ತೊಗೊಂಡು 2,000 ರೂಪಾಯಿ ತೊಗೊಂಡು ನಮ್ಮ ಮೊಮ್ಮಕ್ಕಳಿಗೆ ಟ್ಯೂಷನ್ ಹಚ್ಚೇನಿ 2 ಮಂದಿಗೆ. ಒಬ್ಬೊಬ್ಬಂಗೆ 400 ರೂಪಾಯಿ ಕೊಟ್ಟೇವ್ರಿ. ಹೊಳ್ಳಿ ಆಟೋ ಫೀಸ್ ಕಟ್ತೇನಿ. ಮತ್ತು ನಮ್ಮ ಮಗಳು ಒಟ್ಟು ದುಡಿತಾಳ, ನಾವು ಒಟ್ಟು ಮಾಡಿ ಮೊಮ್ಮಕ್ಕಳಿಗೆ ಕೊಡ್ತೇವೆ. ಗ್ಯಾರಂಟಿ ಅನುಕೂಲ ಆಗೈತೆ. ಇದ್ರ ಬಗ್ಗೆ ಕುಮಾರಸ್ವಾಮಿ ತಪ್ಪದಾಗಿ ಮಾತಾಡ್ತಾರಲ್ಲ, ಅವ್ರು ಮಾತಾಡೋದು ತಪ್ಪು ರೀ. ಇದರಿಂದ ಹಾದಿ ತಪ್ಪಾಕತ್ತಾರ ಗ್ಯಾರಂಟಿಯಿಂದ ಅಂತ ಹೇಳ್ತಾರೆ. ಇಲ್ರಿ, ಇಲ್ಲ, ನಮಗೆ ಚಲೋ ಆಗೈತ್ರಿ, ನಮ್ಗೆ ಒಳ್ಳೇದಾಗೈತಿ. ಇದರಿಂದ ನಿಮ್ಗೆ ಇಲ್ರಿಪ್ಪ, ನಮ್ಮ ಮೊಮ್ಮಕ್ಕಳಿಗೆ ಮಾತಾಡ್ಬಾರ್ದಲ್ಲ ಕುಮಾರಸ್ವಾಮಿ? ಮಾತಾಡ್ಬಾರ್ದ್ರಿ. ನಮಗೆ ಚಲೋ ಆಗೈತಿ, ಅವ್ರ ಯಾಕೆ ಮಾತಾಡ್ಬೇಕ್ರಿ? ಕ್ಷಮೆ ಕೇಳ್ಬೇಕು. ಅವ್ರ ಕ್ಷಮೆ ಕೇಳ್ಬೇಕ್ರಿ. ನಿಮ್ಮ ಹೆಸರು ಅಮ್ಮಾರ? ಅನ್ಸವ ಚಲೋ ಆಯ್ತು. ಈ ಗ್ಯಾರಂಟಿಯಿಂದ ಹಳ್ಳಿಯೊಳಗೆ ಹೆಣ್ಮಕ್ಳು ದಾರಿ ತಪ್ಪಿದಾರ ಅಂತ ಹೇಳ್ತಾರೆ. ಕುಮಾರಸ್ವಾಮಿಯವರು ನನಗನ್ಸಿದ ಮಟ್ಟಿಗೆ ಭ್ರಮ ನಿರಸನದೋಗದಾರ. ಏನೋ ಮೈತ್ರಿ ಏನೋ ಮಾಡ್ಕೊಂಡು ಬಹಳಷ್ಟು ಸೀಟ್ ಗೆದ್ದು ಬಿಡ್ತೀನಿ, ಕಿಂಗ್ ಮೇಕರ್ ಹಾಕೀನಿ ಅಂತೇನೋ ಒಂದೇನೋ ಹುಚ್ಚು ಕಲ್ಪನೆನಾಗ ಹೊಂಟಿದ್ರು. ತಮ್ಮ ಅಸ್ತಿತ್ವವನ್ನು ಕಳ್ಕೊಳಕತ್ತಾರ ಜನ. ಅದು ಸ್ಪೆಷಲಿ ಮಹಿಳೆಯರ ಬಗ್ಗೆ ಈಗ ಮಾತಾಡೋದು ಅವ್ರಿಗೆ ಶೋಭೆ ತರುವುದಿಲ್ಲ. ಅವರು ನನಗನ್ಸಿದ ಮಟ್ಟಿಗೆ ಅವ್ರಿಗೆ ಬಾಯಿಗೂ ಮತ್ತು ತೆಲಿಗೂ ಅವ್ರದ್ದು ಕನೆಕ್ಷನ್ ಹೆಚ್ಚು ಕಡಿಮೆ ತಪ್ಪಾತೈತಿ ಅನ್ನಿಸ್ತೈತಿ. ಈಗ ಅಲ್ಲ, ಈಗಲೇ ಅಲ್ಲ, ಮೊದಲು ಅವ್ರು CM ಆಗಿರುವಾಗ ಒಬ್ಬರು ರೈತ ಮಹಿಳೆ ಹೋರಾಟ ಮಾಡಿದಾಗೂ ಕೂಡ ಆ ಮಹಿಳೆ ಬಗ್ಗೆ ಅವಹೇಳನಕಾರಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ರು. ಇಷ್ಟು ದಿನ ಎಲ್ಲಿ ಮಾಡ್ಕೊಂಡಿದ್ಲು ಅನ್ನೋದು. ಆಮೇಲೆ ಮೈಮಾರಿ ಹೊಟ್ಟೆ ತುಂಬ್ಕೋಬೋದು ಇಂಥವೆಲ್ಲ. ಅದಲ್ದ ಮತ್ತು ಈಗ ಹಾಲಿ ಸಂಸದೆ ಮಂಡ್ಯ ಸಂಸದೆ ಸುಮಲತಾ ಬಗ್ಗೆನೂ ಬಹಳಷ್ಟು ಕೀಳಾಗಿ ಅವರು ಆ ಹೆಣ್ಮಗಳನ್ನ ಅಣೆಕಟ್ಟಿಗೆ ಅಡ್ಡಲಾಗಿ ಮಲಗಿಸ್ಬಿಟ್ರೆ ಆಯಿತು ಅಂತ ಹೀಗೆಲ್ಲ ಹಲವಾರು ಹೇಳಿಕೆಗಳನ್ನ ಮಹಿಳೆಯರ ಬಗ್ಗೆ ಅವರು ಹೇಳಾರ. ಆದ್ರೆ ಕುಮಾರಸ್ವಾಮಿ ಅವರೇ, ನಾನು ನಿಮಗೆ ಕಣ್ಣು ಕಿವಿ ತರದು ಕೇಳ್ಕೋರಿ. ನಾನು ನಿಮಗೆ ಇವತ್ತು ಈ ಮೂಲಕ ಹೇಳಕ್ಕೆ ಬಯಸ್ತೀನಿ. ಈಗ ರೀಸೆಂಟಾಗಿ 2nd PUC ರಿಸಲ್ಟ್ ಬಂತು. ಆ ರಿಸಲ್ಟ್ನಾಗ ಆ ಹುಡುಗಗೆ ಕೇಳಿದ್ರು, ನಿನಗೇನು ಸ್ಫೂರ್ತಿ ಆಯ್ತಪ್ಪ ಅಂತಂದು ಕೇಳಿದಾಗ, ಸಿದ್ದರಾಮಯ್ಯ ಸರ್ಕಾರದಿಂದ ಕೊಡುವಂಥ 2,000 ರೂಪಾಯಿನ ನನ್ನ ತಾಯಿ ನನಗೆ ಟ್ಯೂಷನ್ ಕಟ್ಟಿ ನನಗೆ ಓದಕ್ಕೆ ಹೆಚ್ಚಿನ ಹೆಲ್ಪ್ ಮಾಡಿದ್ಲು, ಅದರಿಂದ ನನ್ನ ರ್ಯಾಂಕ್ ಬರೋಕೆ ಕಾರಣ ಆತಂತಂದು ಆ ಸಣ್ಣ ಹುಡುಗ ತನ್ನ ಬಾಯಿಲೆ ತನ್ನ ಫಸ್ಟ್ ಬೈಟ್ನಾಗ ಹೇಳಿದಾನ. ಇದಲ್ದ ನೀವು ನೋಡಿರ್ಬೋದು, ಮೊನ್ನೆ ಒಬ್ಬನು ನಿರುದ್ಯೋಗದಿಂದ, ಈ ಮೋದಿಯವರ ಇದರಿಂದ ನಿರುದ್ಯೋಗದಿಂದ ಒಂದು ಹುಡುಗ ತಾಳ್ಕೊಲಾರ್ದ ನೇಣು ಹಾಕೊಂಡು ಸತ್ತಂಥ ಪರಿಸ್ಥಿತಿನಾಗ ಅವನು ಮಣ್ಣು ಕೊಡುವಂಥ ಸಿಚುವೇಶನ್, ಅವನು ಮಣ್ಣು ಮಾಡು ಅಂತ ಅಂತ್ಯಕ್ರಿಯೆಯೊಳಗೆ ಯಾರು ಹೇಳ್ಕೊಟ್ಟಿದ್ದು ಹೇಳಿಕೆ ಅಂತೂ ಹೇಳಕ್ಕೆ ಸಾಧ್ಯ ಇಲ್ಲ.
ಆವಾಗ ಆ ಹೆಣ್ಮಗಳು ಹೇಳಿದ್ಲು, ಸಿದ್ದರಾಮಯ್ಯ ಅವ್ರು ಕೊಟ್ಟಂಥ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ನಮ್ಮಿಬ್ಬರದು ಜೀವನ ತುಂಬ್ತಿತ್ತು, ಜೀವನ ಸಾಕಾಗ್ತಿತ್ತು, ಜೀವನಕ್ಕೆ ಸಾಕಾಗ್ತಿತ್ತು. ನೀನು ದುಡಿಲಿಲ್ಲ ಅಂತಂದಿದ್ರು ನನಗೆ ನಡೀತಿತ್ತು, ನೀನು ಆತ್ಮಹತ್ಯೆ ಮಾಡ್ಕೋಬಾರ್ದಿತ್ತಪ್ಪ, ಇದರಿಂದ ನನ್ನ ಜೀವನ ಸರಿಯಾಗಿ ನಡೀತಿತ್ತು, ನಮಗೇನು ಹೆಚ್ಚಿನ ಬೇಕಾಗಿರಲಿಲ್ಲ, ಅನ್ನಭಾಗ್ಯದಿಂದ ನಾವು ಹೊಟ್ಟೆ ತುಂಬ್ಕೊಳತ್ತಿದ್ವಿ, ಗೃಹಲಕ್ಷ್ಮಿ ಯೋಜನೆಯಿಂದ ನಮಗೆ ಭಾಳಷ್ಟು ಸಾಕಷ್ಟು ಅನುಕೂಲ ಆಗಿತ್ತು ಅಂತಂದು ಹೇಳಿ ಇದೆಲ್ಲ ಹೇಳಿಕೆಗಳು ಯಾರು ಯಾವ ಪಕ್ಷದವರು ಹೇಳ್ಕೊಟ್ಟಿದ್ದಲ್ಲ. ಇದು ಯಾರು ದಾರಿ ತಪ್ಪಾಗತ್ತಿದ್ದಂತ್ರೂ ಅಲ್ಲ. ಇದು ಒಂದೇ ಅಲ್ಲ, ಹೆಣ್ಮಕ್ಳೀಗ ಬೇಸಿಗೆ ಕಾಲ ಫ್ರಿಜ್ ಎಲ್ಲ ತೊಗೊಂಡು ಮಜ್ಜಿಗೆ ಐಸ್ ಮಾಡಿ ತಮ್ಮ ಜೀವನ ನಗ್ಸಾತಾರೆ. ಮತ್ತು ಒಳ್ಳೆ ಅಡ್ವಾನ್ಸ್ಡ್ ರಾಟಿ ಮಷಿನ್ ಹೊಲಿಗೆ ಯಂತ್ರಗಳನ್ನು ತೊಗೊಂಡು ಹೆಚ್ಚು ಅಡ್ವಾನ್ಸ್ಡ್ ಟೆಕ್ನಾಲಜಿ ಯೂಸ್ ಮಾಡಿ ಹೊಲಿಗೆ ಕೆಲಸನ ಮಾಡ್ತಿದ್ದಾರೆ. ಹಿಂಗೆ ಹಲವಾರು ಶಾಂಡ್ಗೆ ಹಪ್ಪಳ ಇರ್ಬೋದು, ನಿಟ್ಟಿಂಗ್ ಇರ್ಬೋದು, ಹಲವಾರು ಪ್ರಯೋಜನಗಳನ್ನು ಈ ಗೃಹಲಕ್ಷ್ಮಿ ಯೋಜನೆಯಿಂದ ಆಗೈತಿ. ಇದನ್ನು ಅವರೆಲ್ಲ ಕಣ್ತರದ್ದು ನೋಡ್ಬೇಕು. ಅವ್ರು ಎಲ್ಲೋ ಭ್ರಮನಿರಸನರಾಗ್ಯಾರ ಅಂತ ನಂಗೆ ಅನಿಸ್ತೈತಿ. ಎಲ್ಲೋ ಕೂತ್ಕೊಂಡು ಹೇಳೋದು ಇದು ಭಾಳ ಅಂದ್ರೆ ಭಾಳ ದೊಡ್ಡ ತಪ್ಪು. ಈ ಮುಂಬರುವ ಇಲೆಕ್ಷನ್ನಾಗ ಎಲ್ಲ ಮಹಿಳೆಯರು ಅದಾರಲ್ಲ, ಇವ್ರಿಗೆ ಈ ಎಲ್ಲ ಹೇಳಿಕೆಗಳ ಬಗ್ಗೆ ನಾವು ಎಲ್ಲ ತಪ್ಪಿರ್ಬೋದು, ಹೋಗ್ಲಿ ಬಿಡು ಅಂದ್ರೆ. ಆದರೆ ಈಗೇನು ಇದು ಹಾದಿ ತಪ್ತಾರ ಅಂತ ಇದೇನು ಅವರು ಶಬ್ದ ಉಪಯೋಗಿಸ್ಯಾರಲ್ಲ, ಇದು ಅಕ್ಷಮ್ಯ ಅಪರಾಧ ಅಂತಂದು. ಇದೆಲ್ಲ ನಮ್ಮ ಹೆಣ್ಮಕ್ಳಿಗೆ, ನಮ್ಮ ಕರ್ನಾಟಕದ ಮಹಿಳೆಯರಿಗೆ ಅವ್ರು ಮಾಡುವಂಥ ಘೋರ ಅಪಮಾನ. ಇದಕ್ಕೆ ಅವರು ಕೂಡಲೇ ಕ್ಷಮೆ ಕೇಳಬೇಕು. ಇಲ್ಲ ಅಂತಂದ್ರೆ ಅವ್ರಿಗೆ ಬರುವಂಥ ದಿನದಾಗ ಮಹಿಳೆಯರು, ಜನಸಾಮಾನ್ಯ ಮಹಿಳೆಯರು ಸರಿಯಾದ ಪಾಠನ ಕಲಿಸ್ತಾರ ಅಂತ ಹೇಳಕ್ಕೆ ಇಚ್ಛಪಡ್ತೇನೆ. ದೀಪಾ ನಾಗರಾಜ್ ಗೌರಿ.